ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಪ್ರಾಚೀನ ಕಾಲದಲ್ಲಿ ಪಂಚಾಯತಿ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಸಮಿತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಂಕಟಪ್ಪ ಸಮಿತಿ ನೇಮಕ ಆಗಿದ್ದು ಯಾವಾಗ? 1949ರಲ್ಲಿ. ವೆಂಕಟಪ್ಪ ಸಮಿತಿ ಎಷ್ಟು ಹಂತದ ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ಶಿಫಾರಸು ಮಾಡಿತು? ವೆಂಕಟಪ್ಪ ಸಮಿತಿಯು 2 ಹಂತದ ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ಶಿಫಾರಸು ಮಾಡಿತು. ಒಂದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿ, ಕೆಳಗಿನ ಮಟ್ಟ ಗ್ರೂಪ್ ಪಂಚಾಯಿತಿ. ಗ್ರೂಪ್ ಪಂಚಾಯಿತಿ ಎಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಗ್ರೂಪ್ ಪಂಚಾಯಿತಿಯ ಬಗ್ಗೆ ಮೊದಲನೇದಾಗಿ ಶಿಫಾರಸು ಮಾಡಿದ ಸಮಿತಿ ಎಂದರೆ ವೆಂಕಟಪ್ಪ ಸಮಿತಿ. ಲೋಕಲ್ ಬೋರ್ಡ್ಸ್ ವಿಚಾರಣಾ ಕಮಿಟಿ ಎಂದು ಕರೆಯುವ ಸಮಿತಿ ಯಾವುದು? ಲೋಕಲ್ ಬೋರ್ಡ್ ವಿಚಾರಣಾ ಸಮಿತಿ ಎಂದು ಡಿ.ಎಚ್. ಚಂದ್ರಶೇಖರಯ್ಯ ಸಮಿತಿಯನ್ನು ಕರೆಯುತ್ತಾರೆ. ಇದು 1953ರಲ್ಲಿ ನೇಮಕವಾಯಿತು. ಕೊಂಡಜ್ಜಿ ಬಸಪ್ಪ ಸಮಿತಿ ಯಾವಾಗ ನೇಮಕವಾಯಿತು? 1962 ಅಕ್ಟೋಬರ್ 10ರಂದು. ಕೊಂಡಜ್ಜಿ ಬಸಪ್ಪ ಸಮಿತಿ ಸಮಯದಲ್ಲಿ ಕರ್ನಾಟಕದ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಚಿವರಾಗಿದ್ದವರು ಯಾರಂದರೆ ರಾಮಕೃಷ್ಣ ಹೆಗಡೆಯವರು. ಕೊಂಡಜ್ಜಿ ಬಸಪ್ಪ ಸಮಿತಿಯು ಎಷ್ಟು ಬದಲಾವಣೆಗಳನ್ನು ಶಿಫಾರಸು ಮಾಡಿತು? 3 ಬದಲಾವಣೆಗಳನ್ನು ಶಿಫಾರಸು ಮಾಡಿತು ಕೊಂಡಜ್ಜಿ ಬಸಪ್ಪ ಸಮಿತಿ. ಒಂದು, ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಬದಲಿಗೆ ಜಿಲ್ಲಾ ಪರಿಷತ್, ಗ್ರಾಮ ಸಭಾ ಪರಿಕಲ್ಪನೆ ಮತ್ತು ನ್ಯಾಯ ಪಂಚಾಯಿತಿಗಳ ಸ್ಥಾಪನೆ. ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆ ಅಂಗೀಕಾರ ಆದ ವರ್ಷ ಯಾವುದು? 1959. ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಪ್ರತಿಪಾದಿಸಿದವರು ಯಾರು? ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಪ್ರತಿಪಾದಿಸಿದವರು ಅಬ್ದುಲ್ ನಜೀರ್ ಸಾಬ್ ಅವರು. 73ನೇ ಸಂವಿಧಾನ ತಿದ್ದುಪಡಿ ಆದ ವರ್ಷ ಯಾವುದು? 1992ರಲ್ಲಿ 73ನೇ ಸಂವಿಧಾನ ತಿದ್ದುಪಡಿ ಆಯಿತು. 73ನೇ ಸಂವಿಧಾನ ತಿದ್ದುಪಡಿಯನ್ನು ಸಂವಿಧಾನದ ಎಷ್ಟನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು? 9ನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು 73ನೇ ತಿದ್ದುಪಡಿಯನ್ನು. ಸಂವಿಧಾನದ ಯಾವ ವಿಧಿಗಳು ಪಂಚಾಯತ್ ಬಗ್ಗೆ ವಿವರಿಸುತ್ತವೆ? 243 ರಿಂದ 243 ವರೆಗೆ 9ನೇ ಭಾಗದಲ್ಲಿ ಸಂವಿಧಾನದ ವಿಧಿಗಳು ಪಂಚಾಯತ್ ಬಗ್ಗೆ ವಿವರಿಸುತ್ತವೆ. ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ನೀಡಿದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ನೀಡಿದ ತಿದ್ದುಪಡಿ. 73ನೇ ತಿದ್ದುಪಡಿ ಆದಾಗ ಭಾರತದ ಪ್ರಧಾನಿಯಾಗಿದ್ದವರು ಪಿ.ವಿ. ನರಸಿಂಹರಾವ್ ಅವರು. 73ನೇ ತಿದ್ದುಪಡಿ ಆದಾಗ ಕರ್ನಾಟಕದಲ್ಲಿದ್ದ ಮುಖ್ಯಮಂತ್ರಿ ಯಾರು ಅಂದರೆ ವೀರಪ್ಪ ಮೊಯ್ಲಿಯವರು. ಕರ್ನಾಟಕದಲ್ಲಿ ಇದ್ದ ರಾಜ್ಯಪಾಲರು ಖುರ್ಷಿದ್ ಆಲಂ ಖಾನ್ ಅವರು. 73ನೇ ತಿದ್ದುಪಡಿ ಆದಾಗ ಕರ್ನಾಟಕದಲ್ಲಿದ್ದಂಥ ಗ್ರಾಮೀಣಾಭಿವೃದ್ಧಿ ಸಚಿವ ಯಾರು ಅಂದರೆ ಎಂ.ವೈ. ಘೋರ್ಪಡೆ ಅವರು. 73ನೇ ತಿದ್ದುಪಡಿ ಆದಾಗ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಎಂ.ವೈ. ಘೋರ್ಪಡೆ. 243ನೇ ವಿಧಿ ಅನ್ವಯ ಗ್ರಾಮಸಭೆ ಎಂದರೇನು? ಗ್ರಾಮಸಭೆ ಎಂದರೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗೆ ಸಂಬಂಧಿಸಿದಂಥ ಒಂದು ಮತದಾರರ ಸಮೂಹವನ್ನು ಗ್ರಾಮಸಭೆ ಎಂದು ಕರೆಯುತ್ತಾರೆ. ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗೆ ಸೇರುವ ಗ್ರಾಮದ ಮತದಾರರ ಒಂದು ಸಮೂಹ ಎಂದರ್ಥ ಗ್ರಾಮಸಭೆ ಎಂದರೆ. ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ಯಾವ ಆಯೋಗ ನಡೆಸುತ್ತದೆ? ಒಂದೇ ಆಯೋಗ, ಚುನಾವಣಾ ಆಯೋಗ. ಆದರೆ ಅದರಲ್ಲಿ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯಪಾಲರು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು.